ಚಿತ್ರದುರ್ಗದ ಹಿರಿಯೂರು ಬಸ್ ಅಗ್ನಿ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ನವ್ಯ ಹುಟ್ಟೂರು ಚನ್ನರಾಯಪಟ್ಟಣದಲ್ಲಿ ನೀರವ ಮೌನ ಆವರಿಸಿದೆ. ನಿನ್ನೆ ಚಿತ್ರದುರ್ಗದ ಬಳಿ ನಡೆದಂತಹ ಬಸ್ ದುರಂತದಲ್ಲಿ ಮೃತಪಟ್ಟಂತವರ ಒಬ್ಬೊಬ್ಬರ ಕಥೆಗಳು ಕೂಡ ಕರಳು ಹಿಂಡುತ್ತೆ. ಮೃತ ನವ್ಯ ಹುಟ್ಟೂರು ಚನ್ನರಾಯಪಟ್ಟಣದಲ್ಲಿ ಈಗ ನೀರವ ಮೌನ ಆವರಿಸಿದೆ. ಸಾಫ್ಟ್ವೇರ್ ಇಂಜಿನಿಯರ್ ನವ್ಯಾಳ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಸ್ಥಳೀಯರು. ನವ್ಯ ಅವರ ತಂದೆ ತಾಯಿ ಬೀದಿಯಲ್ಲಿ ಮೊಸರನ್ನ ಚಿತ್ರಾನ್ನ ಮಾರ್ತಿದ್ರು. ಮಗಳನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ರು. ಮತ್ತೊಂದು ಕಡೆ ಏಪ್ರಿಲ್ನಲ್ಲಿ ನವ್ಯಾಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಕ್ರಿಸ್ಮಸ್ ರಜೆ ಅಂತೇಳಿ ತನ್ನ ಗೆಳತಿಯರ ಜೊತೆ ಟ್ರಿಪ್ ಹೋಗಿದ್ರು. ಆದ್ರೆ ಬಸ್ ದುರಂತದಲ್ಲಿ ನವ್ಯ ಸಾವನ್ನಪ್ಪಿದ್ದಾರೆ. ಚನ್ನರಾಯಪಟ್ಟಣದ ನವ್ಯ ವಾಸವಿದ್ದ ಏರಿಯಾದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ನವ್ಯಾಳನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಪಾಪ ಸ್ಥಳೀಯ ನಿವಾಸಿಗಳು. ಏಪ್ರಿಲ್ನಲ್ಲಿ ಮದುವೆ ಇತ್ತು. ಸರ್, ನಾವು ಮೈಸೂರಲ್ಲಿ ಇದ್ವಿ. ಬೆಳಗಿನ ಜಾವ 7 ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು, ಈ ತರ ಮಾನಸ್ ಅವರು, ನಿಮ್ ಪಕ್ಕದ ಮನೆ ಮಾನಸ್ ಅವ್ರು ತೀರೋಗಿದ್ದಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳಲಿಲ್ಲ ಈ ತರ ಆಗಿದೆ ಅಂತ. ನಮಗೂ ತುಂಬಾ ಬೇಜಾರಾಯ್ತು. ನಾವು 11:30 12 ಅಷ್ಟೊತ್ತಿಗೆ ಬಂದಿದ್ವಿ ಸರ್. ಇಲ್ಲಿ ಬಂದು ರೀಚ್ ಆಗಿದ್ವಿ. ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ. ಯಾಕೆಂದ್ರೆ ಮಾನಸ ತುಂಬಾ ಒಡನಾಟ, ಎಲ್ಲಾ ಜೊತೆನೂ ಇದ್ರು. ಮತ್ತೆ ಅವರು ಯಾವುದೇ ರೀತಿ ಅವ್ರಿಗೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಭೇದ ಭಾವ ಇಲ್ಲ. ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ಮಾನಸ ಆಗ್ಲಿ ಮತ್ತೆ ನವ್ಯ ಆಗ್ಲಿ, ಅವ್ರ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ನವ್ಯ ಅವ್ರ ತಂದೆನೂ ಕೂಡ ಹಳ್ಳಿ ಮೇಲೆ ಬೀದಿ ಮೇಲೆ ಎಲ್ಲ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ಜೀವನ ಮಾಡಿದವ್ರು ಸರ್. ಮಕ್ಳಿಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆದ್ರೆ ದೇವ್ರು ಈ ತರ ಒಂದ್ ಮೋಸ ಮಾಡುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಸರ್. ತುಂಬಾನೇ ನಮ್ಗೆ ತಡ್ಕೊಳಕ್ ಶಕ್ತಿ ಇಲ್ಲ. ಇನ್ನು ಅವ್ರ ತಂದೆ ತಾಯಿ ಪೇರೆಂಟ್ಸ್ ತುಂಬಾ ಒಂದ್ ಪೊಸಿಷನ್ ಬರ್ಲಿ ಅಂತ ಅನ್ಕೊಂಡಿರ್ತಾರೆ. ಮಕ್ಳು ಒಂದ್ ಪೊಸಿಷನ್. ಇವ್ರು ಗಂಡ್ಮಕ್ಳು, ಒಂದ್ ಹೆಣ್ಮಗು ಒಂದ್ ಗಂಡ್ ಮಗು. ಅವರು ಕೂಡ ಒಂದ್ ಹೆಣ್ಮಗು ಒಂದ್ ಗಂಡ್ ಮಗು ಸರ್. ಅವ್ರ ತಾಯಿ ನಮ್ಮ ಊರಿನ ಮಗಳು. ಯಾರು ನವ್ಯ ಅವ್ರ ತಾಯಿ ನಮ್ಮ ಊರಿನ ಮಗಳು ಕೂಡ. ಅವ್ರು ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಮನೆ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ಹೇಳ್ತಿದ್ರು. ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಗೊಂದಲದಲ್ಲಿ ಇದಾರೆ. ಮದ್ವೆ ಆಗುತ್ತೆ ಅಂತಾನು ಕೂಡ ಹೇಳ್ತಿದ್ರು. ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಅವ್ರ ಕುಟುಂಬಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ, ಎರಡೂ ಕುಟುಂಬಕ್ಕೂ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಮಕ್ಳು ಕೂಡ ತುಂಬಾ ಚೆನ್ನಾಗಿ ಓದಿ ಮುಂದೆ ಬರ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ. ನಮಗೂ ಕೂಡ ಇರುತ್ತಲ್ವಾ ಸರ್. ನಮ್ಮ ಮಕ್ಳು ಕೂಡ ತುಂಬಾ ಚೆನ್ನಾಗಿರ್ಬೇಕು. ನಮ್ಮ ಮಕ್ಳನ್ನ ನಾವು ಸಾಕೋದು ಏನಕ್ಕೆ, ನಮ್ಮ ಮಕ್ಳು ಅಂತ ಸಾಕಿರ್ತೀವಿ. ಆದ್ರೆ ಈ ತರ ಪರಿಸ್ಥಿತಿ ಆ ಮಕ್ಳಿಗೂ ಬರ್ಬಾರ್ದು ಸರ್. ನಾವು ಮೈಸೂರಲ್ಲಿ ಇದ್ವಿ. ಬೆಳಗಿನ ಜಾವ 7 ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು, ಈ ತರ ಮಾನಸ್ ಅವರು, ನಿಮ್ ಪಕ್ಕದ ಮನೆ ಮಾನಸ್ ಅವ್ರು ತೀರೋಗಿದ್ದಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳಲಿಲ್ಲ ಈ ತರ ಆಗಿದೆ ಅಂತ. ನಮಗೂ ತುಂಬಾ ಬೇಜಾರಾಯ್ತು. ನಾವು 11:30 12 ಅಷ್ಟೊತ್ತಿಗೆ ಬಂದಿದ್ವಿ ಸರ್. ಇಲ್ಲಿ ಬಂದು ರೀಚ್ ಆಗಿದ್ವಿ. ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ. ಯಾಕೆಂದ್ರೆ ಮಾನಸ ತುಂಬಾ ಒಡನಾಟ, ಎಲ್ಲಾ ಜೊತೆನೂ ಇದ್ರು. ಮತ್ತೆ ಅವರು ಯಾವುದೇ ರೀತಿ ಅವ್ರಿಗೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಭೇದ ಭಾವ ಇಲ್ಲ. ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ಮಾನಸ ಆಗ್ಲಿ ಮತ್ತೆ ನವ್ಯ ಆಗ್ಲಿ, ಅವ್ರ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ನವ್ಯ ಅವ್ರ ತಂದೆನೂ ಕೂಡ ಹಳ್ಳಿ ಮೇಲೆ ಬೀದಿ ಮೇಲೆ ಎಲ್ಲ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ಜೀವನ ಮಾಡಿದವ್ರು ಸರ್. ಮಕ್ಳಿಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆದ್ರೆ ದೇವ್ರು ಈ ತರ